ಈಗ ಸದ್ಯ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇದ್ದಾರೆ. ಯಾವ ವಿಚಾರ ಏನು ಅಂತ ಗಮನಿಸ್ತಾ ಹೋಗೋಣ. ತಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೆ ಹಲವಾರು ಜನ ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ನಮಗೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರೋದು. ಆನಂತರ ಬಸವರಾಜ ರಾಯರೆಡ್ಡಿ ಅವರು ಫೈನಾನ್ಷಿಯಲ್ ಅಡ್ವೈಸರ್ 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳಿರುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲಾನಿಂಗ್ ಇರಲಾರದಂತೆ ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಮರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಮರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಇಲ್ಲೇ ಇದರಲ್ಲಿಯೂ ಹಾಕಿರ್ಬೋದು, ಇಂದ ನನಗೆ ಕಾಣ್ತಾ ಇಲ್ಲ. 2014ರಿಂದ 2014ರವರೆಗೆ ಯುಪಿಎ ಕಾಲಖಂಡದಲ್ಲಿ ರಾಜ್ಯಕ್ಕೆ ಗ್ರಾಂಟಿನ್ ಏಡ್ ಕೊಟ್ಟಿರುವಂತಹದ್ದು 60,000 ಕೋಟಿ ರೂಪಾಯಿ, 60,000 ಕ್ರೋರ್ಸ್. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಗ್ರಾಂಟಿನ್ ಏಡ್ ಕೊಟ್ಟಿರುವಂತಹದ್ದು ಇಲ್ಲಿವರೆಗೆ, ಅಂದರೆ ಇನ್ನೂ ಒಂದು ಕ್ವಾರ್ಟರ್ ರಿಲೀಸ್ ಮಾಡೋದಿದೆ, 2,36,000 ಕೋಟಿ ರೂಪಾಯಿ. ಮೀನ್ಸ್ ಟೋಟಲ್ ಇನ್ಕ್ರೀಸ್ ಈಸ್ ಅರೌಂಡ್ 243%. ಎರಡು 2004ರಿಂದ 2014ರವರೆಗೆ ಒಟ್ಟು 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಯುಪಿಎ ಸರ್ಕಾರ ಕೊಟ್ಟದ್ದು 81,000 ಕೋಟಿ ರೂಪಾಯಿ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವಂತಹದ್ದು ಟ್ಯಾಕ್ಸ್ ಡೆವಲ್ಯೂಷನ್ 2.85 lakh crores, 2.85 lakh crores ಅಂದ್ರೆ 250% ಅದಕ್ಕೆ ಕೊಟ್ಟಿದ್ದೀವಿ ಇಲ್ಲಿವರೆಗೆ. ಇನ್ನೊಂದು ಕ್ವಾರ್ಟರ್ದು ಪೆಂಡಿಂಗ್ ಇದೆ. ಐ ಥಿಂಕ್ ಅನದರ್ 18,000 crores ಇಟ್ ಈಸ್ ಎಟ್ ಪೆಂಡಿಂಗ್. 18,000 ಕೋಟಿ ರೂಪಾಯಿ ಇನ್ನೂ ನಾವು ಕೊಡೋದಿದೆ. ಮತ್ತು ಜಿಎಸ್ಟಿ ಪರಿಹಾರವನ್ನು ಕೊಡೋದು ಬಾಕಿ ಇದೆ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಅರ್ಥಾತ್ ಪಾರ್ಲಿಮೆಂಟ್ನಲ್ಲಿ, ಮತ್ತು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನನ್ನ ಜೊತೆಗೆ ಚರ್ಚೆ ಮಾಡಿದಾಗೂ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮೇಲೂ ಸ್ಪಷ್ಟಪಡಿಸಿದ್ದಾರೆ, ಒಂದು ನಯ ಪೈಸಾ ಪೆಂಡಿಂಗ್ ಯಾವುದೂ ಇಲ್ಲ, ದೇರ್ ಇಸ್ ನೋ ಪೆಂಡಿಂಗ್. ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಂತ. ಅಂದ್ರೆ 250% ಬಜೆಟ್ ಜಾಸ್ತಿ ಆಗಿದೆ. ಮೈ ಕ್ವಶನ್ ಟು ಮಿಸ್ಟರ್ ಸಿದ್ದರಾಮಯ್ಯ ಈಸ್, ಸೆಂಟ್ರಲ್ ಗವರ್ಮೆಂಟ್ 250% ಜಾಸ್ತಿ ಆಗಿದೆ ಅಂತಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಭಾರತದ ಫೈನಾನ್ಷಿಯಲ್ ಕಂಡೀಷನ್ ಕೋವಿಡ್ 3 ವರ್ಷ ಬಿಟ್ರೆ ಇಟ್ ಈಸ್ ಎಕ್ಸೆಪ್ಷನಲಿ ಗುಡ್. ಇಂಡಿಯಾ ಇಸ್ ಬ್ರಾಡ್ ಸ್ಪಾಟ್ ಫಾರ್ ದಿ ಎಂಟೈರ್ ವರ್ಲ್ಡ್. We are the growth engine for the entire world. ಹಿಂಗಾಗಿ ಜಾಸ್ತಿ ಆಗಿದೆ.
ಅಂದರೆ 250% ಕೊಡುವಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ನೀವು ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರೇ ಅಭಿನಂದಿಸಬೇಕು ಅಥವಾ ಸುಳ್ಳು ಪ್ರಚಾರದಲ್ಲಿ ತೊಡಗಬೇಕು ನೀವು? ವಾಟ್ ಇಸ್ ಯುವರ್ ಇಂಟೆನ್ಷನ್? ಅದೇ ರೀತಿ ನಮ್ಮ ಒಟ್ಟು NDRF ರಿಲೀಸ್ 2004ರಿಂದ 2014 ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಸ್, ನ್ಯಾಷನಲ್ ಡಿಸಾಸ್ಟರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.